ಏನಿಲ್ಲ ಸರ್, ಟೌನ್ಶಿಪ್ ಕಾರ್ಯಕ್ರಮ ಬಿಡಬೇಕು. ರೈತರಿಗೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂದಂಗೆ ರೈತರು ಇದ್ರಲ್ಲ ಸರ್ ದೇಶ ಉದ್ಧಾರ ಆಗೋದು. ರೈತರೇ ಇಲ್ಲ ಅಂತಂದ್ರೆ ಅಲ್ಲಿ ಅನ್ನದಾತರೇ ಇಲ್ಲ ಅಂತ ಇವ್ರು ಏನ್ ಉಣ್ತಾರೆ? ಅವ್ರು ಬೆಳೆದಂತದ್ನ ತಾನೇ ಉಣ್ಣುದು. ಸಿಟಿಲಿ ಏನ್ ಸಿಗುತ್ತೆ? ಟೌನ್ಶಿಪ್ ಮಾಡ್ಕೊಂಡ್ ಏನ್ ಮಾಡ್ತಾರೆ? ಏನ್ ಕಂಪ್ನಿಗಳು ಕಟ್ಟು ಅವು ಇವು ಎಷ್ಟೇನ್ ಕೆಲಸ ಕೊಡ್ತಾರೆ? ಕಂಪ್ನಿಲಿ ಅನ್ನ ಬೆಳಿತಾರ, ಭತ್ತ ಬೆಳಿತಾರ, ರಾಗಿ ಬೆಳಿತಾರ? ಭೂಮಿ ಇದ್ರೆ ತಾನೇ ಬೆಳೆದು. ರೈತರುಗಳನ್ನ ಮೇನ್ ಆಗಿ ಭೂಮಿ ಕೊಡಬೇಕು. ಭೂಮಿ ಇದ್ರಲ್ಲಿ ತಾನೇ ನಾವೆಲ್ಲ ಜೀವನ ಮಾಡೋದು. ಆದ್ರಿಂದ ಟೌನ್ಶಿಪ್ ಕಾರ್ಯಕ್ರಮ ಬಿಡಬೇಕು. ರೈತರಿಗೆ ಅನುಕೂಲವಾಗೋ ರೀತಿಯಂತೆ ಮತ್ತೆ ಅವ್ರ ಬೆಳೆಗೆ ವ್ಯವಸಾಯಕ್ಕೆ ಅನುಕೂಲ ಮಾಡಿ. ಈಗ ಇಷ್ಟು 1 ಎಕರೆಗೆ 3 ಕೋಟಿ ಕೊಡ್ತೀವಿ ಅಂತೀರಿ. ಅದೇ 3 ಕೋಟಿನ ರೈತರುಗಳಿಗೆ ಅನುಕೂಲ ಮಾಡಿ ಬೆಳೆ ಕೊಡಿ. ಟೌನ್ಶಿಪ್ ಮಾಡಿ ಅವ್ರ ಜಮೀನ್ ಕಬ್ಬಿಸ್ಕೊಂಡು ಕೊಡ್ಬೇಕು ಅಂತದ್ದೇನು? ಸರ್ಕಾರದಲ್ಲಿ ಈಗಿರೋದೇ ಒಬ್ಬೊಬ್ಬರ ಮೇಲೆ ಸುಮಾರು ಕೋಟ್ಯಾನುಗಟ್ಲೆ ಸಾಲ ತತ್ತವ್ರೆ. ಈಗ ಹುಟ್ಟು ಮಗನ ಮೇಲೆ ಸಾಲ ಇದೆ. ಮತ್ತೆ ಹಳ್ಳಿ ಕಡೆಲೆಲ್ಲ ಹೊರ ರಾಜ್ಯಕ್ಕೆ ಹೋಗ್ಬೇಡಿ, ಬೆಂಗಳೂರು ಬರ್ಬೇಡಿ, ಅಲ್ಲಲ್ಲೇ ಬದುಕಟ್ಟಿರಿ ಅಂತಾರೆ. ಇವರು ಭೂಮಿ ಕಿತ್ಕೊಂಡ್ಮೇಲೆ ಎಲ್ಲಿಗೆ ಹೋಯ್ತಾರೆ? ಇದ್ರೆ ಒಂದ್ 4 ವರ್ಷ ಕಟ್ಕೊಂಡು ಜೀವನಾರ ಮಾಡ್ಬೋದಲ್ಲ. ನಮ್ದೇನಿಲ್ಲ ಸರ್, ಕೊನೆಗೆ ಟೌನ್ಶಿಪ್ ಕಾರ್ಯಕ್ರಮ ಬಿಡಿ, ಅವ್ರ ಭೂಮಿ ಅವ್ರು ಕೊಡಿ ಅಷ್ಟೇ ಸರ್. ಈಗ ಕೆಲವರು ಅವ್ರ ಜಾಗನ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಸರ್. ಅವ್ರು ಯಾರು ಕೊಡಿ ಅಂದ್ರೆ ಇವ್ರು ಎದುರಿಸು ಬೆದರಿಸು ದುಡ್ಡನ್ನ ಸತ್ತೋರ್ಸಿ ಕೊಡಿಕೆ ದುಡ್ಡನ್ನ ಇದಾಗಳ ತೋರಿಸ್ತಿದ್ರು ಹೊರತು ಸ್ವಇಚ್ಛೆಯಿಂದ ಯಾರು ಕೊಡಿಕೆ ಹೋಗ್ತಿಲ್ಲ. ಸುಮ್ನೆ ಯಾರೋ ಒಬ್ರು ಇವ್ರು ಕೊಡ್ತೀನಿ ಅಂತ ಹೇಳಪ್ಪ ಅನ್ಬಿಟ್ಟು ನಿಮ್ಗೆ ಅವರವ್ರಿಗೆ ದುಡ್ಡು ಕೊಡುದು, 2 ಕೊಡ್ತೀನಿ 3 ಕೋಟಿ ಕೊಡ್ತೀನಿ ಅನ್ನೋದು ಸುಮ್ನೆ ಆಶೆ ಹುಟ್ಟಿಸೋದು, ಹಂಗ್ ಮಾತ್ರ ಮಾಡ್ತಿದ್ದಾರೆ ಹೊರತು ಸ್ವಇಚ್ಛೆಯಿಂದ ಯಾರು ಅವ್ರು ಮಾಡ್ತಿಲ್ಲ ಸರ್. ಯಾರು ಕೊಡಿಕೆ ಇಷ್ಟಪಡ್ತಿಲ್ಲ. ಇಲ್ಲಿ ಈಗಾಗ್ಲೇ ಹಳ್ಳಿ ಕಡೆಯಲ್ಲಿರುವಂತ ವಾತಾವರಣ ಸಿಟಿಗಳಲ್ಲಿ ಇಲ್ಲ. ಇಲ್ಲಿ ತೆಂಗು ಆಗ್ಲಿ, ಅಡಕೆನೆ ಆಗ್ಲಿ, ಇನ್ನೊಂದಾಗ್ಲಿ ಮರಗಳೆಲ್ಲ ಬೆಳೆಸ್ಕೊಂಡು ಮರಗಳಲ್ಲಿ ನಾವು ಉಸಿರಾಟಕ್ಕೆ ಒಳ್ಳೆ ವಾತಾವರಣ ತಗ್ಬೋದು. ಇವ್ರದೆಲ್ಲ ಸಿಟಿಗಳಲ್ಲಿ ಬರೀ ಫ್ಯಾಕ್ಟ್ರಿಗಳು, ಅವು ಇವು ವಾಯು ಮಾಲಿನ್ಯ ಎಲ್ಲ ತಂದ್ಕೊಂಡು ಪರಿಸರ ಹದಗೆಟ್ಟಾಗಿ ಅನಾರೋಗ್ಯ ಹಾಳಾಯ್ತದೆ ಸರ್. ದಯಮಾಡಿ ಮುಖ್ಯಮಂತ್ರಿಗಳು ಹೇಳೋದು ಟೌನ್ಶಿಪ್ ಕಾರ್ಯಕ್ರಮನ ಕೈ ಬಿಡಬೇಕು. ಜನಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ಅವ್ರ ಭೂಮಿನಲ್ಲಿ ಅವರು ಬೆಳೆ ಬೆಳೆಯುವಂತ ಉತ್ತೇಜನ ಕೊಡಿ. ಈಗ ಯಾರು ಬೆಸ್ಟ್ ಆಗಿದ್ರು? ಸಿದ್ದರಾಮಯ್ಯ ಅವರು ಸರ್ಕಾರ ಬೆಸ್ಟ್ ಆಗಿತ್ತ? ಡಿ.ಕೆ. ಶಿವಕುಮಾರ್ ಅವರು ಸರ್ಕಾರ? ಸರ್, ನಾವು ಇಲ್ಲಿ ತನಕ 2 ವರ್ಷ 3 ವರ್ಷ ಸಿದ್ದರಾಮಯ್ಯನವ್ರ ಆಡಳಿತ ಮಾಡ್ಸವ್ರೆ. ಸಿದ್ದರಾಮಯ್ಯನವ್ರದ್ದೇ ಆಡಳಿತ ಪರವಾಗಿಲ್ಲ. ಇನ್ನು ಇವ್ರದೆಲ್ಲಿ ಈಗ ಇತ್ತೀಚೆಗೆ ಬಂದವ್ರೆ. ಇನ್ನು ಇವ್ರು ಹೊಸ ಅನ್ಗಟ್ಲೆ ಕಾಯುವ. ಇವ್ರ ಪರವಾಗಿಲ್ಲ, ಅವ್ರ ಪರವಾಗಿಲ್ಲ. ನಾವ್ ಏನ್ ಯಾವ ಮುಖ್ಯಮಂತ್ರಿ ಆದ್ರೂ ಪರವಾಗಿಲ್ಲ. ಕಾಂಗ್ರೆಸ್ನವರೇ ಅವರು ಯಾರಾದ್ರೂ ಆದ್ರೆ ರಾಜ್ಯನ ರೈತರನ್ನ ಹಿತ ಕಾಯ್ಬೇಕು ಅಷ್ಟೇ ಸರ್. ಈಗ ಬೆಂಗಳೂರಲ್ಲೆಲ್ಲ ಅದೆಲ್ಲ ಬಹಳ ಅನ್ಯಾಯ ಸರ್. ಯಾಕೆ ಅಂತಂದ್ರೆ ಇವತ್ತೊಂದ್ ದಿನ ಫುಟ್ಪಾತ್ ನಲ್ಲಿ ಏನೋ ಒಂದಷ್ಟೇ ಇಷ್ಟ ಮಾಡ್ಕೊಂಡು ಜೀವನ ಸಾಗಿಸುವಂತವ್ರು ಸುಮಾರು ಕೋಟ್ಯಾಂತರ ಜನ ಇದಾರೆ. ಅವ್ರ ಉದ್ಯೋಗಕ್ಕೆ ಅವ್ರಿಗೆ ಅವಕಾಶ ಕೊಡ್ಬೇಕು ಸರ್. ದಯಮಾಡಿ ಒತ್ತು ಹೊರಳು ನಿಲ್ಲಿಸ್ಬೇಕು.